ಇದೇ ಜನವರಿ 26 ಹಾಗೂ 27ರಂದು 2 ದಿನಗಳು ಆಲೂಗಡ್ಡೆ ಹಾಗೂ ಸಿರಿಧಾನ್ಯ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಯೋಗೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕಡಿಮೆಯಾಗುತ್ತಿರುವ ಆಲೂಗಡ್ಡೆ ವಿಸ್ತೀರ್ಣವನ್ನು ಹೆಚ್ಚಿಸುವ ಉದ್ದೇಶದೊಂದಿಗೆ ಆಲೂಗಡ್ಡೆ ಮೇಳವನ್ನು ನಗರದ ಹಾಸನಾಂಬ ಉದ್ಯಾನವನ, ಚನ್ನಪಟ್ಟಣ ಕೆರೆ, ಹೊಸ ಬಸ್ ನಿಲ್ದಾಣದ ಹತ್ತಿರ ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಆಲೂಗಡ್ಡೆ ಹೊಸ ತಳಿಗಳ ಪರಿಚಯ, ಸುಧಾರಿತ ಸಸ್ಯ ಸಂರಕ್ಷಣಾ ಔಷಧಿಗಳ ಬಳಕೆ, ಆಲೂಗಡ್ಡೆ ಬೇಸಾಯದಲ್ಲಿ ವಿನೂತನ ತಂತ್ರಜ್ಞಾನ ಮತ್ತು ಯಾಂತ್ರೀಕರಣದ ಬಗ್ಗೆ ಮಾಹಿತಿ ನೀಡಲಾಗುವುದು ಹಾಗೂ ರೈತರನ್ನು ಆಲೂಗಡ್ಡೆ ಬೀಜೋತ್ಪಾದಕರು ಹಾಗೂ ಈ ಮೇಲಿನ ಎಲ್ಲ ಕಂಪನಿಗಳೊಂದಿಗೆ ಹಾಗೂ ಸಂಸ್ಕರಣಾ ಕಂಪನಿಗಳೊಂದಿಗೆ ನೇರ ಸಂಪರ್ಕ ಕಲ್ಪಿಸುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿದೆ. ಹಾಸನ ಜಿಲ್ಲೆಯ ಸುಮಾರು 16 ಪ್ರಗತಿಪರ ಆಲೂಗಡ್ಡೆ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಬಿಡುಗಡೆ ಮಾಡಿತ್ತು. ನಂತರ ಎಲ್ಲ ತಾಲೂಕಿನ ಮಾನ್ಯ ಶಾಸಕರುಗಳಿಂದ ಮತ್ತು ನಮ್ಮ ಉತ್ತಮ ಬೆಳೆಗಾರರಿಂದ ಮತ್ತು ರೈತ ಸಂಘಟನೆ ಮುಖ್ಯಸ್ಥರಿಂದ ಎಲ್ಲ ಪೋಸ್ಟರ್ ಬಿಡುಗಡೆಗೆ ಪ್ರಚಾರ ಆಯ್ತಾ ಇತ್ತು. ಅದಾದ ನಂತರ ನಮ್ಮ ಕೃಷಿ ಇಲಾಖೆಯಿಂದನೂ ಸಹ ಸಿರಿಧಾನ್ಯ ಮೇಳ ಇದೆ. ನಾವು ಆಲೂಗೆಡ್ಡೆ ಮೇಳದ ಜೊತೆಗೆ ಸಿರಿಧಾನ್ಯ ಮೇಳವನ್ನು ಸಹ ಆಯೋಜನೆ ಮಾಡೋಣ ಅಂತ ತೀರ್ಮಾನ ಮಾಡಿ, ಸೊ ಈಗ ಒಟ್ಟು 2 ಮೇಳಗಳು, ಒಂದು ಆಲೂಗೆಡ್ಡೆ ಮೇಳ, ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ 2026 ಜೊತೆಗೆ ಸಿರಿಧಾನ್ಯ ಮತ್ತು ವಾಣಿಜ್ಯ ಮೇಳ ಕೃಷಿ ಇಲಾಖೆಯಿಂದ. ಸೊ 2 ಮೇಳಗಳನ್ನ ಜೊಟ್ಟಿಗೆ ಸೇರಿಸಿ ನಾವು ಈ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ತಮಗೆ ಗೊತ್ತಿರೋ ಹಾಗೆ ಹಾಸನದಲ್ಲಿ ಆಲೂಗೆಡ್ಡೆ ಸುಮಾರು 10-15 ವರ್ಷದ ಹಿಂದೆ 40-45 ಸಾವಿರ ಹೆಕ್ಟೇರಿಂದ 50 ಸಾವಿರ ಹೆಕ್ಟೇರ್ ತನಕ ಇತ್ತು. ಆದರೆ ಕಳೆದ ಒಂದು 10 ವರ್ಷದಿಂದ ಪ್ರಾರಂಭ ಆಗಿ ವರ್ಷ ಬೇರೆ ಬೇರೆ ಕಾರಣಗಳಿಂದ ಆಲೂಗೆಡ್ಡೆಗೆ ಸಮಸ್ಯೆ ಜಾಸ್ತಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್, ಡಾಕ್ಟರ್ ನಟರಾಜ್, ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು.